ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೊದಲು ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಈ ಬೇಸಿಗೆಕಾಲದಲ್ಲಿ ಯಾರೆಲ್ಲ ಒಂದು ಸಿಂಗಲ್ ಡೋರ್ ಫ್ರಿಜ್ ನ ತಗೊಳ್ಬೇಕಂತ ಪ್ಲಾನ್ ಮಾಡ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ 15 16,000 17,000 ಬಜೆಟ್ ಅಲ್ಲಿ ನೀವೇನಾದ್ರು ಒಂದು ಸಿಂಗಲ್ ಡೋರ್ ಫ್ರಿಜ್ ನ ತಗೊಳ್ಬೇಕಂತ ನೋಡ್ತಾ ಇದ್ರೆ ಆ ಬಜೆಟ್ ಒಳಗಡೆ ಸಿಗ್ತಕ್ಕಂತ ಸಿಂಗಲ್ ಡೋರ್ ಫ್ರಿಜ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಬ್ರಾಂಡ್ಸ್ ಅಂತ ಬಂದಾಗ ಈಗ ಸ್ಯಾಮ್ಸಂಗ್ ಆಗಿರ್ಬೋದು, ಎಲ್ ಜಿ ಆಗಿರ್ಬೋದು, ಹೈಯರ್ ಆಗಿರ್ಬೋದು, ವರ್ಲ್ಪೂಲ್ ಆಗಿರ್ಬೋದು, ಸೊ ಇನ್ನ ಬ್ರಾಂಡ್ಸ್ ಗಳಿದೆ. ಸೊ ಎಲ್ಲಾ ಬ್ರಾಂಡ್ಗಳಲ್ಲಿ ಎರಡೆರಡು ಮಾಡೆಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನೀಗ ಸ್ಯಾಮ್ಸಂಗ್ ಬ್ರಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದೇನ್ ನೋಡ್ತಾ ಇದ್ರೆ ಇದು 183 ಲೀಟರ್ ಕೆಪಾಸಿಟಿ, 180 ಲೀಟರ್ಸ್ ಬರುತ್ತೆ. ಸೊ 3 ಸ್ಟಾರ್ ರೇಟೆಡ್ ಬರುತ್ತೆ. ಅಂದ್ರೆ ನಿಮ್ಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಏನೆಲ್ಲ ಇದಾರೆ ಅಂತ ಬಂದ್ಬಿಟ್ಟು. ಸೊ ಇದು ಓನ್ಲಿ ಏನಂದ್ರೆ ಪವರ್ ಕನ್ಸಂಪ್ಷನ್ ಅಷ್ಟೇ ನಿಮ್ಗೆ ಡಿಫ್ರೆನ್ಸ್ ಆಗೋದು. ಇವಾಗ ನಿಮ್ಗೆ 3 ಸ್ಟಾರ್ ಅಲ್ಲಿ ಒಂದು ವರ್ಷಕ್ಕೆ 168 ಪವರ್ ಕನ್ಸಂಪ್ಷನ್ ತಗೊಳುತ್ತೆ ಯೂನಿಟ್ಸ್ ಅಂತ ಬಂದಾಗ. ಸೊ ನಿಮಗೆ 5 ಸ್ಟಾರ್ ಹೋದಾಗ ಇನ್ನೊಂದು 20-30 ಯೂನಿಟ್ಸ್ ನಿಮಗೆ ಡಿಫರೆನ್ಸ್ ಆಗುತ್ತೆ. ಈ ತರ ಪವರ್ ಕನ್ಸಂಪ್ಷನ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಈ ಒಂದು ಸ್ಟಾರ್ಟಿಂಗ್ ಮಾಡಲು 183 ಲೀಟರ್ ಸ್ಯಾಮ್ಸಂಗ್ ಬ್ರಾಂಡ್ ಅಲ್ಲಿ. ಸೊ ಇದರ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ಇದು ಬಂದ್ಬಿಟ್ಟು ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ನ ಯೂಸ್ ಮಾಡ್ತಾರೆ. ಇನ್ಸೈಡ್ ಯಾವ ರೀತಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದೇನ್ ನೋಡ್ತಿರಲ್ಲ, ಇದು ಬಂದ್ಬಿಟ್ಟು ಫ್ರೀಜರ್ ಸೆಕ್ಷನ್ ಆಗಿರುತ್ತೆ. ಕೆಳಗಡೆ ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್. ಅಂದ್ರೆ ಫ್ರೀಜರ್ ಅಲ್ಲಿ ನಾವೇನ್ ಇಡ್ತೀವಿ ಅಂದ್ರೆ ಫ್ರೋಸನ್ ಐಟಮ್ಸ್, ಸೊ ನಾನ್ ವೆಜ್ ಆಗಿರ್ಬೋದು, ಸೊ ಮತ್ತೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ನಾವು ಇಲ್ಲಿನ ಸ್ಟೋರೇಜ್ ನ ಮಾಡ್ಬೋದು. ಇಲ್ಲೇನ್ ಕೊಟ್ಟಿದಾರಲ್ಲ ಇದು ಚಿಲ್ ಔಟ್ ಟ್ರೇ ಅಂತ ಕರಿತೀವಿ. ಇಲ್ಲಿ ನಾವು ಹಾಲು, ಮೊಸರು ಇದನ್ನೆಲ್ಲ ಚೀಸ್ ಐಟಮ್ಸ್ ಎಲ್ಲ ನಾವು ಇಲ್ಲಿ ಸ್ಟೋರೇಜ್ ನ ಮಾಡ್ಬೋದು. ಕೆಳಗಡೆ ಇದು ವೆಜಿಟೇಬಲ್ ಮತ್ತೆ ಫ್ರೂಟ್ಸ್, ಹಣ್ಣು ಮತ್ತೆ ತರಕಾರಿನ ಇಡೋದಕ್ಕೆ ಜಾಗ ಇದು. ಸೊ 3 ಶೆಲ್ಫ್ಸ್ ಇರುತ್ತೆ ನಿಮ್ಗೆ. ವೆಜಲ್ಸ್ ಮತ್ತೆ ಏನಾದ್ರು ಐಟಮ್ ಇಟ್ಕೊಳ್ತೀರಂದ್ರೆ ಇಟ್ಕೊಳ್ಬಹುದು. ಸೊ ಆಗ ನಿಮ್ಗೆ ಹೈಟ್ ಅಡ್ಜಸ್ಟ್ ತಕ್ಕಂತೆ ನೀವು ಹೈಟ್ ನ ಮಾಡ್ಕೊಳ್ಬಹುದು. ಸೈಡ್ ಅಲ್ಲೂ ಕೂಡ ಸ್ಟೋರೇಜ್ ಇರುತ್ತೆ. ಇಲ್ಲಿ ಬಾಟಲ್ಸ್ ಆಗಿರ್ಬೋದು, ಮೊಟ್ಟೆಗಳನ್ನ ಇಡೋದಕ್ಕೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ನ ಮಾಡ್ಬೋದು. ಸಿಂಗಲ್ ಡೋರ್ ಅಲ್ಲಿ ನಾನು ಕೊನೆದಾಗ ಲಾಸ್ಟ್ ಅಲ್ಲಿ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಸೊ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಯಾವುದೇ ನೀವು ಸಿಂಗಲ್ ಡೋರ್ ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಕೂಡ ಡಿಫ್ರೋಸ್ಟ್ ಅಂತ ಮಾಡ್ತಾ ಇರಬೇಕು. ಇಲ್ಲಿ ಬಟನ್ ಕೊಟ್ಟಿರ್ತಾರೆ, ಈ ಬಟನ್ ನೀವು ಆಗಾಗ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನಿಮ್ಗೆ ಐಸ್ ಎಲ್ಲ ಕಟ್ಟಿ ಇರುತ್ತೆ, ಐಸ್ ಫಾರ್ಮೇಷನ್ ಆಗಿರುತ್ತೆ, ಅವಾಗ ಈ ಬಟನ್ ಪ್ರೆಸ್ ಮಾಡಬೇಕು. ಐಸ್ ಎಲ್ಲ ಕರಗ್ಬಿಟ್ಟು ಬ್ಯಾಕ್ ಸೈಡ್ ಹೋಗಿ ವಾಟರ್ ಕಲೆಕ್ಟ್ ಆಗುತ್ತೆ. ಸೊ ಇದು ಸಿಂಗಲ್ ಡೋರ್ ಅಲ್ಲಿ ಇರ್ತಕ್ಕಂಥ ಪ್ರೋಸೆಸ್. ನೀವು ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಕೂಡ. ಸೊ ಇದ್ರದ್ದು ಅಡಿಷನಲ್ ಸ್ಪೆಸಿಫಿಕೇಶನ್ ನೀವು ಹೇಳೋದಾದ್ರೆ ಕನೆಕ್ಟ್ ಇನ್ವರ್ಟರ್ ಅಂತಾನು ಕೂಡ ಬರುತ್ತೆ. ನೀವು ಇದನ್ನ ಯು ಪಿ ಎಸ್ ಅಲ್ಲಿ ಕೂಡ ರನ್ ಮಾಡಬಹುದು. ಸೊ ಇದು ನೀವು ಎರಡು ಸಿ ಎಫ್ ಎಲ್ ಬಲ್ಬ್ಸ್ ಏನ್ ರನ್ ಮಾಡ್ತೀವಲ್ಲ ಅಷ್ಟಕ್ಕೆ ಈಕ್ವಲೆಂಟ್ ಇದು ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಇದು ವಾರಂಟಿ ನೋಡ್ತಿದ್ರೆ 1 ವರ್ಷ ಕಂಪ್ಲೀಟ್ ಪ್ರಾಡಕ್ಟ್ ವಾರಂಟಿ ಇರುತ್ತೆ. 20 ವರ್ಷ ಇದಕ್ಕೆ ಕಂಪ್ರೆಸರ್ ವಾರಂಟಿನ ಕೊಟ್ಟಿರ್ತಾರೆ. ಸೊ ನೀವು ಡಿಸೈನ್ ನೋಡ್ತಿದ್ರೆ ಈ ತರ ಹ್ಯಾಂಡಲ್ ನ ಕೊಟ್ಟಿರ್ತಾರೆ. ಸೊ ವಿತ್ ಲಾಕ್ ಬೇಕಾದ್ರೆ ಲಾಕ್ ಕೂಡ ಮಾಡ್ಕೋಬಹುದು. ಲಾಕ್ ಮಾಡ್ಕೊಳ್ಬಹುದು. ಯಾರೋ ಚಿಕ್ಕ ಮಕ್ಕಳು ಪದೇ ಪದೇ ಓಪನ್ ಮಾಡ್ತಾರೆ ಅನ್ನೋದ್ರೆ ಇದನ್ನ ನೀವು ಮಾಡ್ಕೊಳ್ಬಹುದು. ಸೊ ಇದೇ 183 ಲೀಟರ್ ಕೆಪಾಸಿಟಿಯಲ್ಲಿ ಸ್ಯಾಮ್ಸಂಗ್ ಅಲ್ಲಿ ಇನ್ನೂ ಒಂದು ಮಾಡೆಲ್ ಇದೆ. ಸೊ ಇದು ಬಂದ್ಬಿಟ್ಟು ಫ್ಲವರ್ ಡಿಸೈನ್. ಕೆಲವರಿಗೆ ಪ್ಲೇನ್ ಲೈಕ್ ಆಗುತ್ತೆ, ಕೆಲವರಿಗೆ ಫ್ಲವರ್ ಡಿಸೈನ್ ಲೈಕ್ ಆಗುತ್ತೆ. ಸೊ ಅದಕ್ಕೆ ಬ್ರ್ಯಾಂಡ್ ಅಲ್ಲಿ ಈ ತರ ಆಪ್ಷನ್ಸ್ ನ ಕೊಡ್ತಾರೆ. ಇದಕ್ಕೆ ಸ್ಟ್ಯಾಂಡ್ ಮತ್ತೆ ಆನಿಯನ್ ಟ್ರೇನ ಅಡಿಷನಲ್ ಆಗಿ ಕೊಡ್ತಾರೆ. ಸೇಮ್ ಕೆಪಾಸಿಟಿನ ಇದನ್ನು ಕೂಡ 183 ಲೀಟರ್ ಸ್ಟೋರೇಜ್ ಬರುತ್ತೆ, 3 ಸ್ಟಾರೇ ಬರುತ್ತೆ. ಸೊ ಇದರಲ್ಲಿ ಕೆಳಗಡೆ ಒಂದು ಆನಿಯನ್ ಟ್ರೇ ಮತ್ತೆ ವಿತ್ ಸ್ಟ್ಯಾಂಡ್ ನ ಕೊಟ್ಟಿರ್ತಾರೆ. ಡಿಫಾಲ್ಟ್ ಆಗಿ ಇನ್ಬಿಲ್ಟೇ ಬಂದಿರುತ್ತೆ. ಸ್ಟ್ಯಾಂಡ್ ಇದು ಹ್ಯಾಂಡ್ ಬಂದ್ಬಿಟ್ಟು ಈ ತರ ಕೊಟ್ಟು ಇದರಲ್ಲಿ ಸ್ಟೋರೇಜ್ ಸೇಮೇ ಬರುತ್ತೆ. ಸೊ ಫ್ರೀಜರು, ಫ್ರಿಜ್ಜು, ಚಿಲ್ ಔಟ್ ಟ್ರೇ ಇರುತ್ತೆ. ಸೈಡ್ ಅಲ್ಲಿ ಶೆಲ್ಫ್ ಕೂಡ ಸಿಗುತ್ತೆ. ಸೊ ಇದ್ರದ್ದು ಕೂಡ ಎರಡು ಕೂಡ ಪ್ರೈಸ್ ಅಂತ ಬಂದಾಗ ಇದಕ್ಕೆ ಬಂದಾಗ 1-1.5 ಸಾವಿರ ಡಿಫರೆನ್ಸ್ ಇರುತ್ತೆ. 1500-2000 ರುಪೀಸ್ ಈ ಮಾಡೆಲ್ಗೆ ಡಿಫರೆನ್ಸ್ ಇರುತ್ತೆ. ನೆಕ್ಸ್ಟ್ ನಾನು ಎಲ್ ಜಿ ಬ್ರಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಎಲ್ ಜಿ ಇದು ಸ್ಟಾರ್ಟಿಂಗ್ 190 ಲೀಟರ್ ಕೆಪಾಸಿಟಿ ಬರುತ್ತೆ. ಸೊ ಇದು ನೋಡ್ಬೋದು ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಸ್ಟೋರೇಜ್ ನ ನೋಡ್ಬೋದು. ಸೊ ಇದು ಫ್ರೀಜರ್ ಸೆಕ್ಷನ್ ಸೇಮ್ ನಾನು ಏನಾಗಲೇ ಸ್ಯಾಮ್ಸಂಗ್ ಹೇಳಿದ್ನಲ್ಲ ಸೇಮ್ ಆಸ್ ಇಟ್ ಈಸ್ ಇದರಲ್ಲೂ ಕೂಡ ಅದೇ ತರನೇ ಬರುತ್ತೆ. ಇದರಲ್ಲಿ ನಿಮಗೆ ಶೆಲ್ಫ್ ಅಂತ ಬಂದಾಗ 2 ಶೆಲ್ಫ್ ನ ಕೊಡ್ತಾರೆ. ಸೊ ನಿಮ್ಗೆ ಹೈಟ್ ಇನ್ನ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಪ್ಲಸ್ ಇದರಲ್ಲಿ ಕೆಳಗಡೆ ನೋಡ್ತೀರಾ ಅದು ವೆಜಿಟೇಬಲ್ ಬ್ಲಾಕ್ಸ್ ಆಗಿರುತ್ತೆ. ಇಲ್ಲಿ ಇದು ಡಿಫ್ರೋಸ್ಟ್ ಬಟನ್ ಇದೆ ಇಲ್ಲಿ ಕೊಟ್ಟಿರ್ತಾರೆ. ಇದು ಪ್ಲೇನ್ ಅಲ್ಲಿ ಎಲ್ಲ ಟಫನ್ ಗ್ಲಾಸ್ನೇ ಇದರಲ್ಲೂ ಕೂಡ ಯೂಸ್ ಮಾಡ್ತಾರೆ. ಅಂದ್ರೆ 175 kg ವರೆಗೂ ನೀವು ವೆಯ್ಟ್ ನ ಇಡಬಹುದು. ಸೊ ನಂತರ ಔಟ್ಸೈಡ್ ಇದನ್ನು ಕೂಡ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಹ್ಯಾಂಡಲ್ ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲೇ ಇರುತ್ತೆ. ಸೊ ಈ ಕಲರ್ ಅಡ್ವಾಂಟೇಜ್ ಏನಂದ್ರೆ ನಿಮ್ಮ ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ಸೊ ಹಿಂದೆಗಡೆ ಯಾವುದೇ ಕಲರ್ ಇದ್ರೂ ಕೂಡ ಸ್ಟೀಲ್ ಮ್ಯಾಚ್ ಆಗುತ್ತೆ. ಸೊ ಇವಾಗ ಕೆಲವೊಂದು ಕಲರ್ ಇದ್ದಾಗ ಅದಕ್ಕೆ ಹಿಂದೆಗಡೆ ಮ್ಯಾಚ್ ಆಗಲ್ಲ, ಯಾವುದೇ ಒಂದು ಕಲರ್ ಮ್ಯಾಚಿಂಗ್ ಇರಲ್ಲ. ಬಟ್ ಸ್ಟೇನ್ಲೆಸ್ ಸ್ಟೀಲ್ ಏನಂದ್ರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಮ್ಯಾಚ್ ಆಗುತ್ತೆ. ಮತ್ತೆ ಸ್ಕ್ರಾಚ್ ಆಗಿರ್ಬೋದು ಇದೆಲ್ಲ ಹೈಲೈಟ್ ಆಗಿ ಕಾಣಲ್ಲ. ಸ್ವಲ್ಪ ಫ್ಲವರ್ ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಜನ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಡಲ್ ಆಗುತ್ತೆ ಕಲರ್. ನಿಮ್ಮ ಮನೇಲಿ ಆಲ್ರೆಡಿ ಯಾರಾದ್ರೂ ಯೂಸ್ ಮಾಡ್ತಿದ್ರೆ ನೋಡ್ಬೋದು. ಪ್ಲೇನ್ ಅಲ್ಲಿ ಆ ತರ ಇಶ್ಯೂಸ್ ಬರೋದಿಲ್ಲ. ಸೊ ಇದೇ ಎಲ್ ಜಿಯಲ್ಲಿ ನೆಕ್ಸ್ಟ್ ಮಾಡೆಲ್ ಅಂತ ಬಂದಾಗ ಈ ಮಾಡೆಲ್ ಬರುತ್ತೆ. ಇದು ಫ್ಲವರ್ ವಿತ್ ಸ್ಟ್ಯಾಂಡ್ ಮತ್ತೆ ಆನಿಯನ್ ಟ್ರೇ ಬರುತ್ತೆ. ಇದು ಕೆಪಾಸಿಟಿ ಬಂದ್ಬಿಟ್ಟು 185 ಲೀಟರ್ ಕೆಪಾಸಿಟಿ. ನೀವು ಡಿಸೈನ್ ನೋಡ್ಬೋದು. ಸೊ ಮೇಲ್ಗಡೆ ಸ್ವಲ್ಪ ಡೋರ್ ಸ್ವಲ್ಪ ಕರ್ವ್ ಡಿಸೈನ್ ಬರುತ್ತೆ. ಸೊ ಇದು ಹ್ಯಾಂಡಲ್ ವಿತ್ ಆನಿಯನ್ ಟ್ರೇ ಕೊಟ್ಟಿದ್ದಾರೆ, ವಿತ್ ಸ್ಟ್ಯಾಂಡ್ ಇದೆ. ಡಿಫಾಲ್ಟ್ ಆಗಿ ಸ್ಟ್ಯಾಂಡ್ ಬರುತ್ತೆ. ಆನಿಯನ್ ಟ್ರೇ ವಿತ್ ಡಿಫಾಲ್ಟ್ ಸ್ಟ್ಯಾಂಡ್ ಬರುತ್ತೆ. ಅಂದ್ರೆ ನಾವು ಈಗ ಈರುಳ್ಳಿ ಆಗಿರ್ಬೋದು ಮತ್ತೆ ಬೆಳ್ಳುಳ್ಳಿ ಅವನ್ನೆಲ್ಲ ನಾವು ಫ್ರಿಜ್ ಒಳಗಡೆ ಇಡೋ ಆಗಿಲ್ಲ.
ಅದ್ರೊಳಗಡೆ ಇಟ್ಟರೆ ಕೆಟ್ಟೋಗುತ್ತೆ. ಸೊ ಅದಕ್ಕಂತಾನೆ ಸಪ್ರೇಟಾಗಿ ಡ್ರೈ ಸ್ಟೋರೇಜ್ಗೆ ಅಂತಾನೆ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಅದನ್ನ ನೀವು ಅಲ್ಲಿ ಸ್ಟೋರೇಜ್ನ ಮಾಡ್ಕೊಳ್ಬೋದು. ಸೊ ಇದು ಕೂಡ ಸ್ಟೋರೇಜ್ ಕೂಡ ಚೆನ್ನಾಗಿದೆ, ಟಫಾನ್ ಗ್ಲಾಸ್ ಯೂಸ್ ಮಾಡ್ತಾರೆ. ಇದು ಲುಕ್ಕೂ ಕೂಡ ಚೆನ್ನಾಗಿದೆ. ಸೊ ಒಂದು ಫ್ಲವರ್ ಡಿಸೈನ್ ಲೈಕ್ ಮಾಡೋರಿಗೆ ಇದು ಮಾಡೆಲ್ ಬೇಗ ಇಷ್ಟ ಆಗುತ್ತೆ. ಟೆಕ್ನಾಲಜಿ ಅಂತ ಬಂದಾಗ ಇದರಲ್ಲಿ ಬಂದ್ಬಿಟ್ಟು ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಯೂಸ್ ಮಾಡ್ತಾರೆ. ಸೊ ಇನ್ವರ್ಟರ್ ಕಂಪ್ರೆಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಇವನ್ ಎಲ್ ಜಿಲಿ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಇದೆಲ್ಲ ಬರಲ್ಲ, ವೈಬ್ರೇಷನ್ ಎಲ್ಲ ಬರಲ್ಲ. ತುಂಬಾ ಇವಾಗ ಹಳೆ ಫ್ರಿಜ್ಗಳು ನೋಡಿರ್ಬೋದು, ಆಫ್ ಆಗೋದು ಆನ್ ಆಗೋದು ಈ ತರ ತುಂಬಾ ನೋಡಿರ್ತೀರಾ. ಸೊ ಆ ತರ ಸೌಂಡ್ಗಳೆಲ್ಲ ಇದರಲ್ಲಿ ಇರೋದಿಲ್ಲ. ಸೊ ಇದು ಒಂದು ವರ್ಷಕ್ಕೆ ನೀವು ನೋಡ್ತೀರಾ ಅಂದ್ರೆ 169 ಯೂನಿಟ್ ಪವರ್ ಕನ್ಸಂಪ್ಷನ್ ತಗೊಳುತ್ತೆ ಈ ಒಂದು ಫ್ರಿಜ್ ಅಲ್ಲಿ ನೀವು ಹೋಗ್ತೀರಾ ಅಂದ್ರೆ. ನೆಕ್ಸ್ಟ್ ನಾನೀಗ ಹೈಯರ್ ಬ್ರ್ಯಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಹೈಯರ್ ಅಲ್ಲಿ 2 ಮಾಡೆಲ್ ಇದೆ. ಇದು ವಿತ್ ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಸೊ ಇದು ಕೂಡ ಅಂದ್ರೆ ಫ್ಲಾಟ್ ಡೋರ್ ಡಿಸೈನ್ ಬರುತ್ತೆ, ಅಂದ್ರೆ ಫ್ಲಾಟ್ ಆಗಿದೆ ನೋಡಿ ಡೋರ್ನು ಕೂಡ, ವಿತ್ ಗ್ಲಾಸ್ ಆಪ್ಷನ್ಸ್, ವಿತ್ ಟಫಾನ್ ಗ್ಲಾಸ್ ಕೊಟ್ಟಿರ್ತಾರೆ. ಸೊ ಅಂದ್ರೆ ಈ ಒಂದು ಮಾಡೆಲ್ದು ಹೈಲೈಟ್ ಅಂತ ಹೇಳೋದಾದ್ರೆ, ಸೊ ಇವಾಗ ರೆಗ್ಯುಲರ್ ಆಗಿ ಸ್ವಲ್ಪ ಫ್ಲವರ್ ಆಗಿರೋ ಪ್ಲೇನ್ ಸ್ವಲ್ಪ ಸ್ಕ್ರಾಚ್ ಆದ್ರೆ ಡೆಂಟ್ ಆದ್ರೆ ಹೈಲೈಟ್ ಆಗಿ ಕಾಣುತ್ತೆ. ಬಟ್ ಇದರಲ್ಲಿ ಸ್ಕ್ರಾಚಸ್ ಎಲ್ಲ ಆಗಲ್ಲ. ಸೊ ಮತ್ತೆ ಡೆಂಟ್ ಕೂಡ ಆಗಲ್ಲ. ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ರೂಫ್ ಇರುತ್ತೆ. ಸೊ ನನಗೆ ಹೊಡೆದೆ ಅಂತ ನೀವೆಲ್ಲ ಹೊಡೆಯಕ್ಕೆ ಹೋಗ್ಬೇಡಿ, ಮನೇಲಿ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಯಾವುದೇ ಇದನ್ನು ಕೂಡ ಏನು ಆಗಲ್ಲ, ಅದು ಆ ಒಂದು ಟೆಕ್ನಾಲಜಿ ಆ ಥರ ಇರುತ್ತೆ. ಈ ಒಂದು ಮಾಡೆಲ್ದು ಕೆಪಾಸಿಟಿ ನೋಡ್ತೀರಾ ಅಂದ್ರೆ ಇದು 185 ಲೀಟರ್ ಕೆಪಾಸಿಟಿ ಬರುತ್ತೆ. ಸೊ ಇದು 197 ಯೂನಿಟ್ ಒಂದು ವರ್ಷಕ್ಕೆ ಪವರ್ ಕನ್ಸಂಪ್ಷನ್ ತಗೊಳುತ್ತೆ ಇದ್ರದ್ದು ಹೋಗ್ತೀರಾ ಅಂದ್ರೆ. ಇದ್ರ ಸ್ಟೋರೇಜ್ ಇನ್ಸೈಡ್ ನೀವು ತೋರಿಸ್ತೀನಿ ನೋಡಿ. ಸೊ ಇದು ಫ್ರೀಜರ್ ಸೆಕ್ಷನ್, ಕೆಳಗಡೆ ಏನೋ ಫ್ರಿಜ್ ಸೆಕ್ಷನ್ ಇದೆ. ಸೊ ಟಫಾನ್ ಗ್ಲಾಸ್ ಯೂಸ್ ಮಾಡ್ತಾರೆ, ಎಲ್ಲಾನು ಕೂಡ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಅದೇ ರೀತಿ ಡೋರ್ ಪಪ್ ಥಿಕ್ನೆಸ್ ಕೂಡ ನೋಡ್ಬೋದು, ಡಿಸೈನ್ ಆಗಿ ಕೊಟ್ಟಿರ್ತಾರೆ. ಸೊ ಪಪ್ ಥಿಕ್ನೆಸ್ ಜಾಸ್ತಿ ಇದೆ, ಕೂಲಿಂಗ್ ರಿಟೆನ್ಷನ್ ಕೂಡ ಭಾಳ ಹೊತ್ತು ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ವಾರಂಟಿ ನೋಡ್ತೀರಂದ್ರೆ ಇವಾಗ ಎಲ್ ಜಿಲಿ 1 ವರ್ಷ ಕಂಪ್ಲೀಟ್ ಮಷಿನ್ ವಾರಂಟಿ ಇರ್ತಾ ಇತ್ತು. ಸೊ 10 ಇಯರ್ಸ್ ಕಂಪ್ರೆಸರ್ಗೆ ವಾರಂಟಿ ಕೊಡ್ತಾರೆ. ಈಗ ಸ್ಯಾಮ್ಸಂಗ್ ಅಲ್ಲಿ 1 ಇಯರ್ ಪ್ರಾಡಕ್ಟ್ ವಾರಂಟಿ ಇರುತ್ತೆ, ಕಂಪ್ರೆಸರ್ಗೆ 20 ಇಯರ್ಸ್ ವಾರಂಟಿನ ಕೊಟ್ಟಿದ್ದಾರೆ. ಹೈಯರ್ ಅಲ್ಲಿ ಕಂಪ್ಲೀಟ್ ಪ್ರಾಡಕ್ಟ್ಗೆ 2 ವರ್ಷ ವಾರಂಟಿನ ಕೊಡ್ತಾರೆ ಕಂಪ್ಲೀಟ್ ಪ್ರಾಡಕ್ಟ್ಗೆ. ಕಂಪ್ರೆಸರ್ಗೆ ಮಾತ್ರ 10 ಇಯರ್ಸ್ ವಾರಂಟಿನ ಕೊಟ್ಟಿರ್ತಾರೆ ಈ ಒಂದು ಹೈಯರ್ ಅಲ್ಲಿ. ಸೊ ಇದರಲ್ಲಿ ಹೈಯರ್ ಅಲ್ಲಿ ಇನ್ನೊಂದು ಪ್ಲೇನ್ ಡಿಸೈನ್ ಅಲ್ಲಿ ಕೂಡ ಒಂದು ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಮಾಡೆಲ್ ಬರುತ್ತೆ. ಇದು ಬಂದ್ಬಿಟ್ಟು 190 ಲೀಟರ್ ಕೆಪಾಸಿಟಿ. ಸೊ ಇದು 3 ಸ್ಟಾರ್ ರೇಟೆಡ್ ಬರುತ್ತೆ. ಇದು ಒಂದು ವರ್ಷಕ್ಕೆ ನಿಮಗೆ 172 ಯೂನಿಟ್ ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ನೀವು 24 ಅವರ್ಸ್ ಆನ್ ಮಾಡಿದ್ರು ಕೂಡ ಇಷ್ಟು ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಬಟ್ ನೀವು ಪದೇ ಪದೇ ಓಪನ್ ಮಾಡಿ ಕ್ಲೋಸ್ ಮಾಡೋದ್ರ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಪವರ್ ಕನ್ಸಂಪ್ಷನ್ ಅಂತ ಅಂದಾಗ. ಇದು ಕೂಡ ಲಾಕ್ ಮಾಡ್ಕೊಳ್ಬೋದು. ಕಂಪ್ಲೀಟ್ಲಿ ಪ್ಲೇನ್ ಡಿಸೈನು, ಸಿಲ್ವರ್ ಕಲರ್ ಡಿಸೈನ್ ಇರುತ್ತೆ, ಚೆನ್ನಾಗಿದೆ ಕಲರು ಕೂಡ. ನೀವು ನೋಡ್ತೀರ ಅಂದ್ರೆ ಡಿಸೈನು ಕೂಡ ಇನ್ಸೈಡ್ ನೀವು ನೋಡ್ಬೋದು. ಸೊ ಫ್ರಿಜ್ ಆಗಿರುತ್ತೆ. ಸೊ ನಿಮಗೆ ಶೆಲ್ಫ್ ಜಾಸ್ತಿ ಶೆಲ್ಫ್ನ ಕೊಡ್ತಾರೆ, 3-4 ಶೆಲ್ಫ್ ಇರುತ್ತೆ. ಕೆಳಗಡೆ ವೆಜಿಟೇಬಲ್ ಬಾಕ್ಸ್ ಆಗಿರ್ಬೋದು, ಅದ್ರ ಮೇಲೆ ಕೂಡ ಅಗೇನ್ ಗ್ಲಾಸ್ನ ಕೊಡ್ತಾರೆ. ಸೈಡಲ್ಲೂ ಕೂಡ ಫ್ಲಾಟ್ ಗ್ಲಾಸ್ ಡಿಸೈನ್ ಕೊಡ್ತಾರೆ. ಸೊ ನಂತರ ಇಲ್ಲಿ ಸಿಲ್ಲೌಟ್ ಟ್ರೈನ್ ಆಗಿರ್ಬೋದು, ಎಲ್ಲ ಒಂದೇ ಕಲರಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ತುಂಬ ಲುಕ್ಕು ಕೂಡ ಚೆನ್ನಾಗಿದೆ. ನಂತರ ಈ ಒಂದು ಅಂದರೆ ಅಡ್ಜಸ್ಟ್ಮೆಂಟ್ ಅಂತ ಬಂದಾಗ ಇದ್ರಲ್ಲಿ ನಮಗೆ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇರಲ್ಲ ಇದರಲ್ಲಿ. ಅಂದರೆ ಏನು ಹೈಟ್ ಇರುತ್ತೆ ಹೈಟಲ್ಲಿ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲ ಕಡೆಗೆ ರಿಮೂವ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದು ಫಿಕ್ಸ್ಡ್ ಆಗಿ ಕೊಟ್ಟಿರ್ತಾರೆ ನಿಮಗೆ. ನೀವು ಚೇಂಜಸ್ನ ಮಾಡ್ಕೊಳ್ಬೇಕು ಹೈಟಿಗೆ ತಕ್ಕಂತೆ ಅಂದಾಗ ಕಡೆಗೆ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಆಪ್ರೇಟಿಂಗ್ ಎಲ್ಲ ಇಲ್ಲೇ ಇರುತ್ತೆ. ಸೊ ನಿಮಗೆ ಬೇಸಿಗೆ ಕಾಲಕ್ಕೆ, ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಯಾವ ಥರ ಚೇಂಜಸ್ನ ಮಾಡ್ಕೊಳ್ಬೋದು ಅಂತ ಇಲ್ಲಿ ನೋಡಿ ನೀವು ಚೇಂಜಸ್ನ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾನು BPL ಬ್ರ್ಯಾಂಡಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದು BPL ಅಲ್ಲಿ 2 ಮಾಡೆಲ್ ಬರುತ್ತೆ, ಒಂದು ಪ್ಲೇನ್ ಮತ್ತೆ ಇನ್ನೊಂದು ಫ್ಲವರ್ ಡಿಸೈನು. ಇದು ಬಂದ್ಬಿಟ್ಟು 187 ಲೀಟರ್ ಕೆಪಾಸಿಟಿ ಬರುತ್ತೆ, 2 2 ಸ್ಟಾರೇ ಬರುತ್ತೆ. ಸೊ ಪವರ್ ಕನ್ಸಂಪ್ಷನ್ ಅಂತ ಬಂದಾಗ ಇದೆರಡು ಕೂಡ ಒಂದು ವರ್ಷಕ್ಕೆ ನಿಮಗೆ 190 ಯೂನಿಟ್ ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಇನ್ಸೈಡ್ ನೀವು ಸ್ಟೋರೇಜ್ನ ನೋಡ್ತೀರ ಅಂದ್ರೆ 2 ಒಂದೇ ಥರನೇ ಬರುತ್ತೆ. ಸೊ ಫ್ರೀಜರ್ ಆಗಿರುತ್ತೆ, ಇನ್ನೊಂದು ಬಂದ್ಬಿಟ್ಟು ಫ್ರಿಜ್ ಆಗಿರುತ್ತೆ ಕೆಳಗಡೆ. ಸೊ ವೆಜಿಟೇಬಲ್ ಬಾಕ್ಸ್, ಫ್ರೂಟ್ಸ್ ಬಾಕ್ಸ್ ಸ್ವಲ್ಪ ಬಿಗ ಸೈಜ್ನೇ ಕೊಡ್ತಾರೆ. ಸೈಡಲ್ಲೂ ಕೂಡ ಸ್ಟೋರೇಜ್ ನಾನು ನೋಡ್ಬೋದು, ಸಿಲೌಟ್ ಟ್ರೈನು ಕೂಡ ಇರುತ್ತೆ ಹಾಲು ಮೊಸರು ಇಡೋದಕ್ಕೆ. ಮತ್ತು ಆಪ್ರೇಟಿಂಗ್ ಅಂತ ಬಂದಾಗ ಇದರಲ್ಲಿ ಟೆಂಪ್ರೇಚರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಪ್ಲಸ್ ವಿಂಟರ್, ಮಾನ್ಸೂನ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ಎಲ್ಲನೂ ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈಸಿಯಾಗಿ ಅರ್ಥನೂ ಕೂಡ ಆಗುತ್ತೆ. ಬಟ್ ಪ್ರೈಸ್ ಪಾಯಿಂಟ್ ಅಂತ ಬಂದಾಗ ಈ ಮಾಡಲ್ಸ್ ಅಂತ ಬೆಸ್ಟ್ ಮಾಡಲ್ಸ್ ಅಂತ ಹೇಳ್ಬೋದು BPL ಅಂತ ಬಂದಾಗ. ಯಾಕಂದರೆ ಇವಾಗ ಸಿಟಿಯಲ್ಲಿ ನೀವು ಬೇರೆದಕ್ಕೆ ಹೋಗ್ತೀವಿ 15,000 ಈ ಥರ ಮಿನಿಮಮ್ ಪ್ರೈಸ್ ಇರುತ್ತೆ. ಬಟ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ 13,000 ಪ್ರೈಸ್ಗೆ ಸಿಗ್ತಕ್ಕಂಥ ಮಾಡಲ್ಸ್ BPL ಬಂದ್ಬಿಟ್ಟು ಇವೆರಡು ಕೂಡ ಸೇಮ್ ಸಿಮಿಲರ್ ಇರುತ್ತೆ. ಯಾವುದೇ ಫ್ರಿಜ್ ತೊಗೊಂಡ್ರು ಕೂಡ ಕೂಲಿಂಗ್ ಎಲ್ಲ ಸೇಮೇ ಇರುತ್ತೆ. ಬ್ರಾಂಡ್ ಟು ಬ್ರಾಂಡ್ ಡಿಫ್ರೆಂಟ್ ಟೆಕ್ನಾಲಜಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ.